ಇಷ್ಟೊತ್ತು ಗದ್ದೆಲ್ ಕೆಲಸ ಮಾಡ್ತಿದ್ರಿ, ಈಗ ಲಕ್ಸುರಿ ಕಾರ್ ಹತ್ರ ನಿಂತ್ಕೊಂಡಿದ್ದೀರಾ. ಅಂದ್ರೆ ರಾಯಲ್ ಲೈಫ್ ಇದೆ, ರೈತರ ಲೈಫು ಇದೆ, ಎರಡೂ ಇದೆ. ಅಷ್ಟೇ ಹಾ. ಅಷ್ಟೇ ನಾ ಹೇಳ್ತಾ ಇದ್ದೀನಿ. ಇದೇನಾಗತ್ತೆ ಗೊತ್ತಾ ಸರ್ ನಿಮ್ಗೆ, ನೀವು ನಾನು ಚಿತ್ರರಂಗದಲ್ಲಿ ಇದ್ದು ನಾವು ಆ ಮಾತು ಹೇಳ್ಬಾರ್ದು ಅಂತ ನನಗೆ. ಅಲ್ಲಿಂದ ನಾವು ಅನ್ನ ಊಟ ಮಾಡ್ಕೊಂಡು ಬಂದಿದ್ದೀವಿ. ಈಗ ನಾವು ಅದ್ರ ಬಗ್ಗೆ ನಾವು ಅವಹೇಳನವಾಗಿಯೋ ಅಥವಾ ಅದು ಇದಾಗಿ ನಾವು ಮಾತಾಡಕ್ಕಾಗಲ್ಲ. ಇದೇನಾಗತ್ತೆ, ಸಿನಿಮಾಗೆ ನಾವು ಕೋಟ್ಯಾಂತರ ರೂಪಾಯಿ ಸುರಿದ್ ಬಿಡ್ತೀವಿ, ಬರುವಾಗ ಕೋಟ್ಯಾಂತರ ರೂಪಾಯಿಗೆ ಕೋಟಿ ಜಾಸ್ತಿನೇ ಬರ್ಬೋದು, ಅಥವಾ ಕೆಲವು ಸಾವಿರಗಳು ಬಂದ್ಬೋದು, ಕೆಲವು ಬರ್ದಿನೇ ಇರ್ಬೋದು, ಖಾಲಿ ಕೈ ಹೋಗ್ಬೋದು. ಆದ್ರೆ ಇದು ಹಾಗಲ್ಲ ನಿಮ್ಗೆ. ನಾನ್ ನೋಡಿ ಈಗಷ್ಟೇ ನೋಡಿದ್ದು ಅಂದ್ರೆ ರೈತನಾಗಿ ವಿನೋದ್ ರಾಜ್ ನೋಡಿದೆ, ಈಗ ಲಕ್ಸುರಿ ಕಾರ್ ಪಕ್ಕ ನಿಂತಿದ್ದೀರಾ. ಅಂದ್ರೆ ಈ ಬದುಕುನು ಎಂಜಾಯ್ ಮಾಡಿ, ಈ ಬದುಕುನು ಆದ್ರೆ ಬದುಕಲ್ಲಿ ಎರಡೂ ಇರ್ಬೇಕು. ನಾ ಅದನ್ನ ಹೇಳ್ತಾ ಇದೀನಿ. ನೀವು ಅದನ್ನ ಮಾಡ್ಲೇಬೇಡಿ, ಇದನ್ನೇ ಮಾಡ್ಕೊಂಡ್ ಕೂತ್ಕೊಂಡು ದೇಶ ಮುಂದುವರಿಯಲ್ಲ. ಟೆಕ್ನಾಲಜಿ ಬೇಡ ಅಂತ, ಬಟ್ ಹೌ ಫಾರ್ ಡು ಯು ನೀಡ್ ಎ ಟೆಕ್ನಾಲಜಿ, ಫಾರ್ ವಾಟ್ ಡು ಯು ನೀಡ್ ಎ ಟೆಕ್ನಾಲಜಿ? ಬಟ್ ಆದ್ರೆ ಈಗಿನ ಯಂಗ್ಸ್ಟರ್ ಬರೀ ಲಕ್ಸುರಿ ಲೈಫ್ ಸಾಕು, ಅದು ಆ ಜೀವನ ಬೇಡ ಅಂತಾರೆ, ಖುಷಿ ಜೀವನ ಬೇಡ. ಇಲ್ಲ, ಬೇಗ ಹೋಗ್ಬಿಡ್ತಾರೆ. ಐ ವಾಂಟ್ ಟು ಲಿವ್ ಲಾಂಗ್ ಅನ್ನೋದನ್ನ ಐ ವಾಂಟ್ ಇಸ್ ಇನಫ್, ಐ ಹ್ಯಾವ್ ಸೀನ್ ಎವ್ರಿಥಿಂಗ್ ಅಂತ. ಯು ಕ್ಯಾನ್ಟ್ ಸೇ ಲೈಕ್ ದಟ್. ಪ್ರತಿ ಮನುಷ್ಯ ಸಾಯುವಾಗ ಅಯ್ಯೋ ನನ್ ಬದುಕ್ಸಿ ಅಂತ ಹೇಳ್ತಾರೆ. ನಿಜ ನಿಜ. ಇದೆಲ್ಲ ನಾವು ಕಂಡಿದೀವಿ ಸುಮಾರು ಜನ. ಅದಕ್ಕೆ ಹೇಳೋದು, ಕೈ ಕೆಸರಾದ್ರೆ ಬಾಯಿ ಮೊಸರು ಎನ್ನುವಂಥದ್ದು. ಖಂಡಿತ, ಕೈ ಕೆಸರಾದ್ರೆ ಬಾಯಿ ಮೊಸರು. ಯಾರಿಗೂ ಸಾಯ್ಬೇಕು ಅಂತ ಇರಲ್ಲ, ಸಾಯುವಾಗ ಗೊತ್ತಾಗುತ್ತೆ ನಾವು ಬದುಕ್ಬೇಕು ಅಂತ. ಎಂತ ವ್ಯಕ್ತಿನ ಸುಸೈಡ್ ಮಾಡ್ಕೊಬೇಕು ಅಂದ್ರೆ ಅದು ಹಿಂಸೆ. ಅದು ಅದ್ ಮಾಡ್ಕೊಳ್ಳೋವಾಗ ತಿರುಗಿ ನಾ ಬದುಕಿದ್ರೆ ಚೆನ್ನಾಗಿದೆ, ಅವನ್ನ ಬದುಕಿಸಿದ್ರೆ ತಿರುಗಿ ಬದುಕ್ತಾನೆ, ಸಾಯಲ್ಲ. ನಾನು ಅದೇ ಹೇಳಿದ್ದು, ಈಗ ಎರಡು ಪ್ರೇಮ್ ನನ್ ಕಣ್ಮುಂದೆ. ಅಂದ್ರೆ ಇಷ್ಟೊತ್ತು ಗದ್ದೆಗೆ ನೀರ್ ಹಾಯಿಸ್ತಿದ್ ವಿನೋದ್ ರಾಜೇ ಬೇರೆ, ಈಗ ಲಕ್ಸುರಿ ಕಾರ್ ಜೊತೆ ನಿಂತ್ಕೊಂಡ್ರೆ ನೆಮ್ಮದಿ. ಇದೇ ಒಂದ್ ನೆಮ್ಮದಿ. ಅದು ಇನ್ನು ಅದು ಎಲ್ಲದಕ್ಕಿಂತ ನೆಮ್ಮದಿ, ಅದು ಖುಷಿ ಕೆಲಸ. ಅದನ್ನೇ ಯಾವಾಗ್ಲೂ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನಾನು ಎಲ್ಲಾ ಕಲಾವಿದರನ್ನು ನಾನು ಹೇಳಲ್ಲ, ನಮ್ಮ ಕನ್ನಡದ ಕಲಾವಿದರು, ನಮ್ಮ ಕನ್ನಡದ ರೈತರು, ನಮ್ಮ ಕನ್ನಡದ ಯೋಧರು, ಇದರಲ್ಲಿ ನಮಗೂ ಸ್ವಾರ್ಥ ಇದೆ. ಯಾಕೆ ಅವ್ರು ಚೆನ್ನಾಗಿರ್ಬೇಕು ಅಂದ್ರೆ, ತುಂಬಾ ಕಷ್ಟ ಪಡ್ತೀವಿ. ನಮ್ಗೆ ಎಲ್ಲಿ ಇಲ್ಲ ಒಂದು ಇನ್ಫ್ರಾಸ್ಟ್ರಕ್ಚರ್, ಮೂಲಭೂತ ಸೌಕರ್ಯಗಳು ಏನಿಲ್ಲ ರೀ. ಸರ್ಕಾರ 100% ಟ್ಯಾಕ್ಸ್ ಫ್ರೀ ಕೊಡ್ತು, ನಿಮ್ ಕನ್ನಡ ಚಿತ್ರರಂಗದಿಂದ ನಮ್ಗೇನ್ರಿ ಸಿಕ್ತು ಅಂತ ಕೇಳ್ತಾರೆ. ಸರಿನ್ರಾ? ಈಗ ನಾನ್ ಹೇಳ್ತಾ ಇದ್ದೀನಿ, ಕನ್ನಡ ಚಿತ್ರ ಉಳಿಬೇಕು, ರಂಗ ಬೆಳಿಬೇಕು ಅನ್ನೋದಕ್ಕೋಸ್ಕರ ನೀವು ಇದನ್ನೆಲ್ಲ ಮಾಡಿದ್ರಿ. ನೀವೇ ತಂದೆ ತಾಯಿನೇ ಈಗ ಕನ್ನಡ ಚಿತ್ರರಂಗದಲ್ಲಿಂದ ನನ್ಗೇನ್ ಬರುತ್ತೆ ಅಂತ ಕೇಳಿದ್ರೆ ತಪ್ಪು. ಯಾಕೆ ಕನ್ನಡ ಚಿತ್ರ ಕಲೆಕ್ಟ್ ಮಾಡ್ತಾ ಇಲ್ಲ? ಥಿಯೇಟರ್ಸ್ ಅಲ್ಲಿ ಏನ್ ಪ್ರಾಬ್ಲಮ್ ಆಗಿದೆ? ಮಾಲ್ ನಲ್ಲಿ ಕನ್ನಡ ಪಿಕ್ಚರ್ ಹೋಗ್ತಾ ಇದೆಯಾ? ಸಿಂಗಲ್ ಸ್ಕ್ರೀನ್ ಥಿಯೇಟರ್ ಇಂದ ಹೊರತಾ ಬಿತ್ತಾ? ಇದಕ್ಕೆ ನೆಕ್ಸ್ಟ್ ಇನ್ಫ್ರಾಸ್ಟ್ರಕ್ಚರ್ ಏನ್ ಮಾಡ್ಬೇಕು? ಎಲ್ಲಿ ಸಿನಿಮಾ ಬಿಡುಗಡೆ ಮಾಡಿದ್ರೆ ಜನ ಅಟ್ಲೀಸ್ಟ್ ಬಂದು ಥಿಯೇಟರ್ ನಲ್ಲಿ ಸಿನಿಮಾ ನೋಡ್ತಾರೆ, ಇಲ್ಲ ಈ ಪೈರಸಿ ಹೊಡೆತದಿಂದ ಏಟ್ ಬೀಳ್ತಾ ಇದೆಯಾ? ಎಲ್ಲಾನು ಸರ್ಚ್ ಡೌನ್ ಮಾಡ್ಬಿಟ್ಟು ನಾ ಏನ್ ಹೇಳ್ತಾ ಇದೀನಿ, ಲೋ ಕಾಸ್ಟ್ ಅಲ್ಲಿ ಬೆಸ್ಟ್ ಕ್ವಾಲಿಟಿ ಸಿನಿಮಾ ಕೊಡಕ್ಕೆ ಪ್ರಯತ್ನ ಪಡೋಣ. ಹಂಗ ಒಂದ್ ವೇಳೆ ನಮ್ಗೆ ಅದಾಗ್ಲಿಲ್ವಾ, ಕಿರುತೆರೆನಲ್ಲೇ ನಾವು ಇದ್ ಮಾಡೋಣ. ನಂಬರ್ ಆಫ್ ಚಾನೆಲ್ಸ್ ಇನ್ಕ್ರೀಸ್ ಮಾಡಿ, ಎಂಟರ್ಟೈನ್ಮೆಂಟ್ ಚಾನೆಲ್ಸ್. ಯಾಕೆ ನ್ಯೂಸ್ ಚಾನೆಲ್ಸ್ ಇದೆಯೋ, ಜಾಸ್ತಿ ನ್ಯೂಸ್ ಚಾನೆಲ್ಸ್ ಇದೆ, ಇರ್ಲಿ, ಅದು ಇರ್ಬೇಕು, ಎಂಟರ್ಟೈನ್ಮೆಂಟ್ ಇರ್ಬೇಕು. ಸರ್, ಇತ್ತೀಚೆಗೆ ಈ OTTಗಳು ಬಂದ್ಮೇಲೆ ಜನ ಚಿತ್ರಮಂದಿರಗಳ ಕಡೆ ಬರ್ತಾ ಇಲ್ಲ ಎನ್ನುವಂತ ಒಂದು ಆರೋಪ ಇದೆ. ನೆನ್ನೆನು ಯಾವ್ದೋ ಒಂದು ಪಿಕ್ಚರ್ OTT ನೋಡೋಣ, ಸ್ಕ್ಯಾನ್ ಮಾಡೋಣ ಅಂತ ಮಾಡಿದ್ರು. ನಾ ಹೇಳ್ದೆ, ಆ ತರ ಸ್ಕ್ಯಾನ್ ಮಾಡಿ ಹೋಗಿ ಥಿಯೇಟರ್ ಬೇಕಾದ್ರೆ ನೋಡ್ಬೋದು. ಇಲ್ಲ, ನಿಧಾನಕ್ಕೆ ಬಂದಾಗ ನೀವು ನೋಡ್ತೀರಾ ಅಂದ್ರೆ ನೋಡ್ರಿ, ಸ್ಕ್ಯಾನ್ ಮಾಡ್ಕೊಂಡು ಇಲ್ಲೇ ನೋಡಿ, ಇಲ್ಲೇ ಮಾಡಿದ್ರೆ ಥಿಯೇಟರ್ಗೆ ಹೋಗಿ ನೋಡ್ಬೇಕು. ಆತರ ಅಭ್ಯಾಸ ಇಟ್ಕೋಬೇಕು. ಸಿಂಗಲ್ ಸ್ಕ್ರೀನ್ ಥಿಯೇಟರ್ ಇತ್ತು, ಕ್ರೇಜ್ ಇತ್ತು. ಈಗೆಲ್ಲ PVR ಅಲ್ಲ ಸರ್, ವೀಕೆಂಡ್ ಅಲ್ಲಿ ಮಾತ್ರ ಸಿನಿಮಾಗಳು, PVR ಫ್ಯಾಮಿಲಿ. ನಾ ಹೇಳ್ತಾ ಇದೀನಿ ನೋಡ್ರಿ, ಆಟೋದವರು, ಹೋಟೆಲ್ ರೂಮ್ ಬಾಯ್ಸ್, ಸಪ್ಲೈಯರ್ಸ್, ಆಮೇಲೆ ಪಬ್ ಬಾರ್ಗಳಲ್ಲಿ ವರ್ಕ್ ಮಾಡ್ತಾ ಇರ್ತಕ್ಕಂತ ಪಾತ್ರೆ ತೊಳಿತಕ್ಕಂಥವ್ರು, ಆಮೇಲೆ ಅಲ್ಲಿನ ಸರ್ವರ್ಸ್, ಲೈವ್ ಬ್ಯಾಂಡ್ ಸರ್ವರ್ಸ್, ಎಷ್ಟು ಜನರು ಕನ್ನಡ ಪಿಕ್ಚರ್ ಅಭಿಮಾನಿಗಳೇ ಅವರು. ಹೌದು.